ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾಳೆ ನಡೀತಾ ಇರೋದು ICC ಚಾಂಪಿಯನ್ ಟ್ರೋಫಿಯ 4ನೇ ಮ್ಯಾಚ್. ಅದರಲ್ಲೂ ಅಲ್ಲದೆ ಯಾವ ಟೀಮ್, ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್, ಎರಡು ಸ್ಟ್ರಾಂಗೆಸ್ಟ್ ಟೀಮ್ಗಳು ನಡೀತಾ ಇರೋದು ಲಾಹೋರ್ ಅಲ್ಲಿ ಗಡಾಫಿ ಸ್ಟೇಡಿಯಂ ಅಲ್ಲಿ. ಅದರಲ್ಲೂ ಅಲ್ಲದೆ ಗಡಾಫಿ ಸ್ಟೇಡಿಯಂ ಸಹ ರೀಸೆಂಟ್ ಆಗಿ ಬಿಲ್ಡ್ ಮಾಡಿರೋದು. ಅದರಲ್ಲೂ ಅಲ್ಲದೆ ಇದಕ್ಕೂ ಸಹ ಟೈಮ್ ಕೊಟ್ಟಿರೋ ICC ಅವರು, ಆದ್ರೆ ಆ ಟೈಮ್ ಒಳಗೆ ಬೇಗ ಮುಗಿಸಿದ್ದಾರೆ. ಅದರಲ್ಲೂ ಅಲ್ಲದೆ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಎರಡು ಟೀಮ್ಗಳಂತೂ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಇರೋದು. ಅದರಲ್ಲೂ ಅಲ್ಲದೆ ಆಸ್ಟ್ರೇಲಿಯಾದಲ್ಲಿ ನನ್ನ ಪ್ರಕಾರ ಈ ಸಲ ಚಾಂಪಿಯನ್ ಟ್ರೋಫಿಗೆ ಫಸ್ಟ್ ಟೈಮ್ ನಾನು ಆಸ್ಟ್ರೇಲಿಯಾದಲ್ಲಿ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ನೋಡ್ತಾರೆ. ಏನಕ್ಕಂದ್ರೆ 5 ಜನ ರೋಲ್ಡ್ ಔಟ್ ಆಗಿರೋದು. ಅದರಲ್ಲದೆ ಒಬ್ರು ರಿಟೈರ್ಮೆಂಟ್ ಕೊಟ್ಟರು, 3 ಜನ ಇಂಜುರಿಯಿಂದ ಇದಾದ್ರು. ಅದರಲ್ಲದೆ ಮೇನ್ ಬೌಲರ್ ಆಗಿರೋಂತ ಮಿಚೆಲ್ ಸ್ಟಾರ್ಕ್ ಸಹ ಪರ್ಸನಲ್ ರೀಸನ್ ಇಂದ ಔಟ್ ಆದ್ರು. ಅದರಿಂದ 5 ಜನ ಪ್ಲೇಯಿಂಗ್ 11 ನಲ್ಲಿ ಆಡುವಂತ 5 ಜನ ಇದ್ದಿದ್ರೆ ಆಸ್ಟ್ರೇಲಿಯಾ ಬೆಂಕಿ ಟೀಮ್ ಆಗಿರ್ತಿತ್ತು. ಅದರಲ್ಲೂ ಅಲ್ಲದೆ ಎರಡು ಟೀಮ್ಗಳ ನಡುವೆ ಹಣಾಹಣಿ ಅಂತೂ ಅದ್ದೂರಿಯಾಗಿರೋದು ಮ್ಯಾಚ್ ನೋಡಕ್ಕೆ. ಆದ್ರೆ ನನ್ನ ಪ್ರಕಾರ ಆಸ್ಟ್ರೇಲಿಯಾದವರು ಯಾವ ತರ ಪ್ಲೇಯಿಂಗ್ 11 ತತ್ತಾರಂತ ನನಗಂತೂ ಗೊತ್ತಿಲ್ಲ. ಆದ್ರೆ ನನ್ನ ಪ್ರಕಾರ ಈ ತರ ತರಬಹುದು ಅಂತ ಅನ್ಕೊಂಡಿದ್ದೀನಿ. ನೋಡದ ಅದನ್ನು ಸಹ ಮುಂದೆ ಹೇಳ್ತೀನಿ. ಆದ್ರೆ ಫಸ್ಟ್ ಟೈಮ್ ನಾನು ಆಸ್ಟ್ರೇಲಿಯಾದಲ್ಲಿ ನೋಡ್ತಾ ಇರೋದು ಜೇಸ್ ಹೆಜಲ್ವುಡ್ ಇಲ್ಲ, ಮಿಚೆಲ್ ಸ್ಟಾರ್ಕ್ ಇಲ್ಲ, ಪ್ಯಾಟ್ ಕಮಿಂಗ್ಸ್ ಇಲ್ಲ, ಮೇನ್ 3 ಜನ ಬಾಲರ್ ಇಲ್ಲ ಆಸ್ಟ್ರೇಲಿಯಾದಲ್ಲಿ. ಫಸ್ಟ್ ಟೈಮ್ ನಾನ್ ನೋಡ್ತಾ ಇರೋದು 2023 ವರ್ಲ್ಡ್ ಕಪ್ ಅಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ನೀಡಿದಂತಹ 3 ಟಾಪ್ ಬಾಲರ್ಸ್ಗಳು ಈ ICC ಚಾಂಪಿಯನ್ ಟ್ರೋಫಿಗೆ ಇಲ್ಲ. ಹಾಗೆ BGTಲೂ ಸಹ ಒಳ್ಳೆ ಪರ್ಫಾರ್ಮೆನ್ಸ್ ನ ನೀಡಿದ್ರು ಇವರು. ಆದ್ರೂ ಇವಾಗ ಈ ಮ್ಯಾಚ್ಗೆ ಅನ್ಅವೈಲಬಲ್ ಆಗಿದ್ದಾರೆ. ನೋಡೋಣ ಯಾವ ರೀತಿ ಪ್ಲೇಯಿಂಗ್ 11 ಮಾಡ್ತಾರೆ ಅಂತ. ಹಾಗೆ ನಾಳೆ ನಡೀತಿರೋಂತ ಮ್ಯಾಚ್ ಗಡಾಫಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರೋದು. ಇಲ್ಲಿವರೆಗೂ ಗಡಾಫಿ ಸ್ಟೇಡಿಯಂ ಅಲ್ಲಿ 74 ಇಂಟರ್ನ್ಯಾಷನಲ್ ODI ಮ್ಯಾಚ್ ಗಳು ನಡೆದಿರೋದು. ಅದರಲ್ಲದೆ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 37 ಬಾರಿ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 35 ಬಾರಿ ವಿನ್ ಆಗಿದ್ರೆ. ಇದು ಫಸ್ಟ್ ಆಫ್ ಆಲ್ ಈ ಗಡಾಫಿ ಸ್ಟೇಡಿಯಂ ಬ್ಯಾಟಿಂಗ್ ಫೇವರಬಲ್ ಪಿಚ್. ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಟಾಸ್ ಗೆದ್ರೆ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೋತಾರೆ. ನೋಡೋಣ. ಅದರಲ್ಲೂ ಅಲ್ಲದೆ ನಾವು ಜಾಸ್ತಿ ಮ್ಯಾಚ್ ಲಾಹೋರ್ ಅಲ್ಲಿ ನೋಡಿಲ್ಲ. ಅದರಲ್ಲದೆ ಪಾಕಿಸ್ತಾನ ಲೀಗ್ಗಳನ್ನ ನಾವು ನೋಡೋದೇ ಇಲ್ಲ. ಅದರಿಂದ ಅಲ್ಲಿನ ಪಿಚ್ ಗಳ ಕಂಡೀಷನ್ ಅಂತೂ ನಮ್ಗೆ ಗೊತ್ತೇ ಇರಲ್ಲ. ಆದ್ರೆ ಯಾವ ತರ ಪಿಚ್ ಕಂಡೀಷನ್ ನಮ್ಗೆ ಗೊತ್ತಾಗಬೇಕು ಅಂದ್ರೆ ಈ ಮ್ಯಾಚ್ ಇಂದಾನೆ ನಮ್ಗೆ ಕಂಡೀಷನ್ ಗೊತ್ತಾಗೋದು. ಅದರಲ್ಲದೆ ಏನು ಕರಾಚಿ ಸ್ಟೇಡಿಯಂದು ನಾವು ನ್ಯೂಜಿಲೆಂಡ್ ಪಾಕಿಸ್ತಾನ ಮ್ಯಾಚ್ ನೋಡಿದಾಗ ಗೊತ್ತಾಯ್ತು, ಅದೇ ರೀತಿ ಲಾಹೋರ್ ಪಿಚ್ ಸಹ ನಮ್ಗೆ ಗೊತ್ತಾಗುತ್ತೆ ಯಾವ ತರ ಪಿಚ್ ಕಂಡೀಷನ್ ಆಗುತ್ತೆ ಅಂತ. ಅದರಲ್ಲದೆ ನನ್ನ ಪ್ರಕಾರ ನಾ ರಿಸರ್ಚ್ ಮಾಡಿರೋ ಪ್ರಕಾರ ಇಲ್ಲಿ ಬ್ಯಾಟಿಂಗ್ ಅವ್ರಿಗೆ ಫೇವರಬಲ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಬಿಗ್ ಸ್ಕೋರ್ ಬರುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗೆ ಈ ಸ್ಟೇಡಿಯಂ ನ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 253 ಇದೆ. ಅದರಲ್ಲದೆ ಇದು ಬೆಸ್ಟ್ ಆವರೇಜ್ ಸ್ಕೋರ್. ನೋಡೋಣ ಯಾವ ರೀತಿ ನಾಳೆ ನಡೆಯುವಂತ ಮ್ಯಾಚ್ ಗೆ ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಅವರು ಟಾರ್ಗೆಟ್ ನ ಫಿಕ್ಸ್ ಮಾಡ್ತಾರಂತ ವೆರಿ ಕ್ಯೂರಿಯಾಸಿಟಿ ಇಂದ ಇದೀನಿ. ಈ ಎರಡು ಮ್ಯಾಚ್ ಗಳಿಗೆ ಹೇಗೆ ನಮ್ಮ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಗಳ ಕ್ಯೂರಿಯಾಸಿಟಿ ಇಂದ ಇದೀನೋ ಅದೇ ರೀತಿ ಈ ಮ್ಯಾಚ್ ಗಳಿಗೂ ಸಹ ಇದೆ. ಅದರಲ್ಲೂ ಅಲ್ಲದೆ ಈ ಬಿ ಗ್ರೂಪ್ ಅಲ್ಲೂ ಸಹ ಸ್ಟ್ರಾಂಗೆಸ್ಟ್ ಟೀಮ್ಗಳು ಇರೋದು. ಅದಕ್ಕೋಸ್ಕರ ಯಾವ ಟೀಮ್ಗಳು ಕ್ವಾಲಿಫೈ ಆಯ್ತವೆ ಸೆಮಿಫೈನಲ್ ಗೆ ಅಂತ ನೋಡ್ಬೇಕು. ಅದರಲ್ಲೂ ಅಲ್ಲದೆ ಫಸ್ಟ್ ಟೈಮ್ ಅನಿಸ್ತಾ ಇರೋದು ನನಗೆ ಆಸ್ಟ್ರೇಲಿಯಾದ ಪ್ಲೇಯಿಂಗ್ 11 ನ ಬಗ್ಗೆ. ಅದರಲ್ಲೂ ಅಲ್ಲದೆ ಈ ಸ್ಟೇಡಿಯಂ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದಿರೋದು 375 3 ವಿಕೆಟ್ಗೆ. ಅದು ಸಹ ಹೊಡೆದಿರೋದು ಪಾಕಿಸ್ತಾನ ಜಿಂಬಾಬ್ವೆ ಮೇಲೆ ಈ ಲಾಹೋರ್ ನ ಗಡಾಫಿ ಸ್ಟೇಡಿಯಂ ಅಲ್ಲಿ. ಒಂದು ಒಳ್ಳೆ ಸ್ಕೋರ್. ಅದಕ್ಕೋಸ್ಕರ ಈ ಪಿಚ್ ಒಂದು ಸ್ವಲ್ಪ ಬ್ಯಾಟಿಂಗ್ ಫೇವರಬಲ್ ಆಗಿದೆ. ನೋಡೋಣ ಯಾವ ರೀತಿ ನಾಳೆ ನಡೆಯುವಂತ ಮ್ಯಾಚ್ ಗೆ ಎರಡು ಟೀಮ್ಗಳು ಯಾವ ರೀತಿ ಟಾರ್ಗೆಟ್ ನ ನೀಡ್ತಾರೆ ಅಂತ ನೋಡ್ಬೇಕು. ಅದರಲ್ಲೂ ಅಲ್ಲದೆ ಈ ಪಿಚ್ ರಿಪೋರ್ಟ್ ನ ನೋಡ್ತಾ ಬಂದ್ರೆ ಇದು ಒಂದ್ ಸ್ವಲ್ಪ ಫ್ಲಾಟ್ ವಿಕೆಟ್ ಇರೋ ಕಾರಣ ಬ್ಯಾಟರ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಅದಾದ ನಂತರ ಫಸ್ಟ್ ಸ್ಟಾರ್ಟಿಂಗ್ 10 to 15 ಅವರ್ಸ್ ಒಂದು ಸ್ವಲ್ಪ ವೇರಿಯಬಲ್ ಬೌನ್ಸ್ ಆಗಿ ಆಗುತ್ತೆ. ಸ್ಪೇಸರ್ಸ್ ಗಳಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ 15 ಅವರ್ಸ್ ಗಂಟ. ಅದಾದ ನಂತರ ಯಾವುದೇ ರೀತಿ ಈ ಪಿಚ್ ಅಲ್ಲಿ ಅಷ್ಟೊಂದು ಬಾಲಿಂಗ್ ಅಟ್ಯಾಕ್ ಅಂತೂ ಕಾಣಿಸಲ್ಲ. ಒಂದು ಸ್ವಲ್ಪ ಹೆಲ್ಪ್ ಆಗೋದು ಸ್ಪಿನ್ನರ್ಸ್ ಗಳಿಗೆ, ಅಷ್ಟೊಂದು ಹೆಲ್ಪ್ ಆಗೋದು ಸ್ಪಿನ್ನರ್ಸ್ ಗಳಿಗೆ, ಒಂದು ಮೀಡಿಯಂ ಪ್ರಕಾರ ಹೆಲ್ಪ್ ಆಗುತ್ತೆ ಅಂತ ನನ್ನ ಪ್ರಕಾರ. ನೋಡೋಣ ಮೊದಲ ಮ್ಯಾಚ್ ನಡೆದ ನಂತರನೇ ಯಾವ ರೀತಿ ಪಿಚ್ ಕಂಡೀಷನ್ ಇದೆ ಅಂತ ಗೊತ್ತಾಗೋದು. ನನ್ನ ಪ್ರಕಾರ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಈ ರೀತಿ ಇದೆ ಅಂತ ನೋಡಿದೆ. ಅದಕ್ಕೋಸ್ಕರ ಹಾಗೆ ಆಸ್ಟ್ರೇಲಿಯಾದ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ ಟ್ರಾವಿಸ್ ಹೆಡ್, ಶಾರ್ಟ್, ಸ್ಟೀವನ್ ಸ್ಮಿತ್, ಲೆಬುಷನ್, ಹಾಗೆ ಆಲಿಸ್ ಕ್ಯಾರಿ, ಜೋ ಇಂಗ್ಲಿಷ್, ಗ್ಲೆನ್ ಮ್ಯಾಕ್ಸ್ವೆಲ್, ಆರನ್ ಆಂಡ್ರಿ, ಲ್ಯಾಥನ್, ಜಾನ್ಸನ್, ಆಡಮ್ ಜಂಪಾ. ಇದು ಈಗಿನ ಚಾಂಪಿಯನ್ ಟ್ರೋಫಿಗೆ ಆಸ್ಟ್ರೇಲಿಯಾದ ಪ್ಲೇಯಿಂಗ್ 11 ಈ ತರ ಇರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ. ನೋಡೋಣ ಯಾವ ರೀತಿ ಪ್ಲೇಯಿಂಗ್ 11 ನ ತರ್ತಾರೆ ಆಸ್ಟ್ರೇಲಿಯಾದವರು ಅಂತ. ಅದರಲ್ಲೂ ಅಲ್ಲದೆ ಸ್ಟೀವನ್ ಸ್ಮಿತ್ ಕ್ಯಾಪ್ಟನ್ಶಿಪ್ ಅಲ್ಲಿ ಆಸ್ಟ್ರೇಲಿಯಾ ಸುಮಾರು ಸಾಲ ಸಕ್ಸಸ್ ನ ಕಂಡಿದೆ. ಈ ಚಾಂಪಿಯನ್ ಟ್ರೋಫಿಲಿ ಯಾವ ತರ ಸಕ್ಸಸ್ ನ ಕಾಣುತ್ತಂತ ನೋಡೋಣ. ಆದ್ರೂ ಅದರಲ್ಲೂ ಅಲ್ಲದೆ ಪ್ಯಾಟ್ ಕಮಿಂಗ್ಸ್ ಅವರ ಕ್ಯಾಪ್ಟನ್ಶಿಪ್ ಅಲ್ಲಂತೂ ಅದ್ದೂರಿಯಾಗಿ ಇರೋದು.
ಆಸ್ಟ್ರೇಲಿಯಾ. ಆದ್ರೆ ಇವರ ಕ್ಯಾಪ್ಟನ್ಶಿಪ್ ಅಲ್ಲಿ ಯಾವ ತರ ಬರುತ್ತೆ ಅಂತ ನೋಡೋಣ. ಹಾಗೆ ಇಂಗ್ಲೆಂಡ್ ಅವರ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಏನು ನಮ್ಮ ಇಂಡಿಯಾದ ಮೇಲೆ ಪ್ಲೇಯಿಂಗ್ ಲೆವೆನ್ ಇತ್ತೋ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಇರುತ್ತೆ. ಯಾವುದೇ ರೀತಿ ಮೇಜರ್ ಚೇಂಜಸ್ ಅಂತೂ ಮಾಡಲ್ಲ, ಅದಂತೂ ಹೇಳಬಲ್ಲೆ. ಏನು ಜೋ ಬೇತಲ್ ಅವರು ರೋಲ್ಡ್ ಔಟ್ ಆಗಿ ಆ ಜಾಗಕ್ಕೆ ಟಾಮ್ ಬೆಟಮ್ ಅವ್ರು ಬಂದಿದ್ರ, ಅವರು ಸಹ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡೇ ಆಡ್ತಾರೆ. ಇವಾಗ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇರಬಹುದು, ಬೆನ್ ಡಕೆಟ್, ಕ್ಲಿಫ್ ಶಾಟ್, ಜೋ ರೂಟ್, ಟಾಮ್ ಬ್ಯಾಟಮ್, ಹ್ಯಾರಿಸ್ ಬ್ರೋಕ್, ಲಿವಿಂಗ್ಸ್ಟನ್, ಜೋಸ್ ಬಟ್ಲರ್, ಬೆಲ್ಡನ್, ಆಲಿದ್ ರಶೀದ್, ಜೋಸೆಫ್ ಆರ್ಚರ್, ಮಾರ್ಕ್ ವುಡ್. ಇದು ಇಂಗ್ಲೆಂಡ್ ಅವರ ಪ್ಲೇಯಿಂಗ್ ಲೆವೆನ್. ಇದು ಸಹ ಕ್ವಾಲಿಟಿಯಾಗಿ ಇದೆ. ಏನಾದ್ರೂ ಒಂದು ಚೇಂಜಸ್ ನ ಮಾಡಿದ್ರೆ ಬಾಲಿಂಗ್ ಲೈನಪ್ ಅಲ್ಲಿ ಒಂದು ಚೇಂಜಸ್ ನ ಮಾಡಬಹುದು. ಏನ್ ಮೊಹಮ್ಮದ್ ಅಹಮದ್ ಅವರು ಇದ್ದಾರೋ ಅವ್ರನ್ನ ಪ್ಲೇಯಿಂಗ್ ಲೆವೆನ್ಗೂ ತಂದು ತರಬಹುದು. ವೇಟ್ ಮಾಡಿ ನೋಡೋಣ ಯಾವ ರೀತಿ ಇಂಗ್ಲೆಂಡ್ ಅವರು ಸಹ ಪ್ಲೇಯಿಂಗ್ ಲೆವೆನ್ ತರ್ತಾರೆ ಅಂತ. ನನ್ನ ಪ್ರಕಾರ ಇದೇ ಟೀಮ್ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಜೋಸೆಫ್ ಆರ್ಚರ್ ಅವರು ಸಹ ಒಂದು ಬೆಸ್ಟ್ ಬಾಲಿಂಗ್ ಅಟ್ಯಾಕ್ ಅಂತೂ ತಂದೆ ತರ್ತಾರೆ. ನಾಳೆ ನಡೆಯುವಂತ ಮ್ಯಾಚ್ಗೆ ಇವರಿಂದ ಯಾವ ತರ ಬಾಲಿಂಗ್ ಅಟ್ಯಾಕ್ ಇರುತ್ತಂತ ನೋಡೋಣ. ಅದರಲ್ಲದೆ ಎರಡು ಸಹ ಕ್ವಾಲಿಟಿ ಟೀಮ್ಗಳು ಯಾವ ರೀತಿ ಮ್ಯಾಚ್ ನ ಹಣಾಹಣಿ ಇರುತ್ತೆ ಅಂತ ವೇಟ್ ಮಾಡಿ ನೋಡ್ಬೇಕು. ಅದರಲ್ಲದೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.